ಈ ರಾಜ್ಯದಲ್ಲಿ ಜಾತ್ಯತೀತ ಜನತಾದಳ ಇನ್ನೂ ಸಕ್ರಿಯವಾಗಿ ಉಳಿದಿದೆ ಅನ್ನೋದಕ್ಕೆ ಸಾಕ್ಷಿ ಈ ಯಶವಂತಪುರದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂಥ ಈ ನಮ್ಮ ಪಕ್ಷದ ಕಾರ್ಯಕ್ರಮ ಅಂತಕ್ಕಂಥದ ಮಾತನ್ನ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಬಹಳ ಸಂತೋಷ ಪಡ್ತೇನೆ. ಬಂಧುಗಳೇ, ಬಹುತೇಕ 1979ರಲ್ಲಿ ಈ ದೇಶದಲ್ಲಿ ಜಯಪ್ರಕಾಶ್ ನಾರಾಯಣರವರ ಈ ಕಾಂಗ್ರೆಸ್ಗೆ ವಿರುದ್ಧವಾಗಿ ರಾಷ್ಟ್ರದಲ್ಲಿ ಒಂದು ಹೋರಾಟ ಪ್ರಾರಂಭ ಆಯಿತು. ಅವತ್ತಿನ ನನ್ನ ವಿದ್ಯಾರ್ಥಿ ಜೀವನದಲ್ಲಿ ದೇವೇಗೌಡಜಿ ಅವರನ್ನ ಬೆಂಬಲಿಸಿ ನಾನು ಸಕ್ರಿಯವಾಗಿ ಒಬ್ಬ ಕಾರ್ಯಕರ್ತನಾಗಿ ಧುಮುಕಂತವನು. ಇವತ್ತಿನ ತನಕ ಕಾಂಗ್ರೆಸ್ಗೆ ವಿರುದ್ಧವಾಗಿ ಮತ ಚಲಾಯಿಸಿಕೊಂಡು ಈ ರಾಜ್ಯದಲ್ಲಿ ಹಲವಾರು ಬಾರಿ ಶಾಸಕನಾಗಿ, ಲೋಕಸಭಾ ಸದಸ್ಯನಾಗಿ, ಮಂತ್ರಿಯಾಗಿ ಈ ಪಕ್ಷದಲ್ಲಿ ಇವತ್ತಿಗೂ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ದೇವೇಗೌಡರು, ಕುಮಾರಣ್ಣವರು ಸಾಕ್ಷಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾನೆ. ದೊಡ್ಡ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡು ಬಂದಂಥ ದೇವೇಗೌಡರು ಯಾವತ್ತೂ ದೇಶದ ರಾಜಕಾರಣವನ್ನು ಮಾಡಲಿಲ್ಲ. ಅದಕ್ಕೆ ನಿದರ್ಶನ ನಮ್ಮ ತಿಪ್ಪೇಸ್ವಾಮಿ ಸಾಹೇಬರಲ್ಲೇ ಕೂತಿದ್ದಾರೆ. 1983ರಲ್ಲಿ PWD ಸಚಿವರಾಗಿ ಮಂಡ್ಯ ಜಿಲ್ಲೆಗೆ ಬಂದರು. ಮದ್ದೂರಿನ ಸಿಂಸಾ ನದಿಗೆ ಒಂದು ಬ್ರಿಡ್ಜನ್ನು ಸ್ಯಾಂಕ್ಷನ್ ಮಾಡಿದರು. ಅಲ್ಲಿ SM ಕೃಷ್ಣವ್ರ ಗುಂಪು, ಮಂಚೇಗೌಡರ ಗುಂಪು ನಮ್ಮ ಕಡೆ ಆಗಬೇಕು, ಈ ಕಡೆ ಆಗಬೇಕು ಅಂತೇಳಿ ದೊಡ್ಡ ದೊಣ್ಣೆ ತಗೊಂಡು ಹೊಡೆದಾಟಕ್ಕೆ ನಿಂತಿದ್ರು. ದೇವೇಗೌಡರು ಎಂಥ ದೂರದೃಷ್ಟಿಯ ಒಂದು ವ್ಯಕ್ತಿತ್ವ ಅನ್ನೋದಕ್ಕೆ ಎರಡು ಗುಂಪನ್ನ ಕರೆದು, ನೀವೆಲ್ಲರೂ ರೈತರ ಮಕ್ಕಳು, ಯಾವುದೋ ಒಂದು ಬ್ರಿಡ್ಜ್ಗೋಸ್ಕರ ಹೊಡೆದಾಟ ಮಾಡಬಾರ್ದು, ನೀವು ಕೇಳೋ ಕಡೆನೂ ಸ್ಯಾಂಕ್ಷನ್ ಮಾಡಿಕೊಡ್ತೀನಿ, ನೀವು ಕೇಳೋ ಕಡೆನೂ ಸ್ಯಾಂಕ್ಷನ್ ಮಾಡಿಕೊಡ್ತೀನಿ ಅಂತೇಳಿ ಸ್ಥಳದಲ್ಲೇ 2 ಬ್ರಿಡ್ಜ್ಗಳನ್ನು ಸ್ಯಾಂಕ್ಷನ್ ಮಾಡಿ ನನ್ನ ರೈತರು ಚೆನ್ನಾಗಿರಬೇಕು, ಯಾವತ್ತೂ ಒಂದು ತಾಯಿ ಮಕ್ಕಳ ರೀತಿ ಇರಬೇಕು ಅಂತೇಳಿ ಮಂಜೂರು ಮಾಡಿಕೊಟ್ಟಂಥ ಒಂದು ವ್ಯಕ್ತಿತ್ವವನ್ನು ದೇವೇಗೌಡರು ರೂಢಿಸ್ಕೊಬಂದರು. ಈ ಪಾಪಿಗರು, ಈ ಕಾಂಗ್ರೆಸ್ಸಿಗರು ಇವತ್ತು ಏನು ಮಾಡ್ತಾ ಇದ್ದಾರೆ? ಇದು ಕೇವಲ 3 ಪಂಚಾಯಿತಿಯ ಕಾರ್ಯಕ್ರಮ. ಇನ್ನು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ನಾವು ಮಾಡಿ ತೋರ್ತೇವೆ ಅಂತಕ್ಕಂಥ ಮಾತನ್ನ ನಮ್ಮ ಪಕ್ಷದ ಮುಖಂಡರುಗಳು ಹೇಳ್ತಾ ಇದ್ದಾರೆ. ನಿಮ್ಮ ಬೆಂಬಲ, ನಿಮ್ಮ ಆಶೀರ್ವಾದ ಇದೇ ರೀತಿ ನಮ್ಮ ಜವರೇಗೌಡರ ಮೇಲೆ ಇರಬೇಕು ಅಂತ